ಅಂದರೆ ಭಕ್ತಿ ಜಾಸ್ತಿ. ಹೌದಾ? ಇಲ್ಲಿ ಸೋಮೇಶ್ವರ ದೇವಸ್ಥಾನ ಇದೆ, ತುಂಬ ಚೆನ್ನಾಗಿದೆ ವಾತಾವರಣ ಇಲ್ಲಿ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಈ ಒಂದು ಹಳ್ಳಿಯಲ್ಲಿ ಸೋಮೇಶ್ವರ ದೇವಸ್ಥಾನ. ಹೊನಕುಂದ ಅನ್ನೋ ಗ್ರಾಮದಲ್ಲಿ. ಹೊನ್ನು ಅಂದರೆ ಬಂಗಾರ ಬೆಳೆಯುವಂಥ ಒಂದು ಹಳ್ಳಿ. ಈ ಊರಲ್ಲಿ ಬಂಗಾರ ಬೆಳೆದಿದ್ದಾರೆ ಸಹ, ಆ ಬಂಗಾರವನ್ನು ಎತ್ಕೊಂಡು ಹೋಗಿದ್ದಾರೆ ಸಹ. ಆಮೇಲೆ ನಾರಾಯಣ ಸ್ವಾಮಿ ಅವರು ಇದ್ದಾರೆ ಇಲ್ಲಿ. ಊರಿನ ಬಗ್ಗೆ ಸಂಪೂರ್ಣ ಮಾಹಿತಿ ಅವ್ರ ಹತ್ರ ಇದೆ, ಅವರು ಇಷ್ಟೊತ್ತು ಚೆನ್ನಾಗಿ ಹೇಳಿದ್ದಾರೆ. ಇನ್ನು ಈ ದೇವಸ್ಥಾನದ ಬಗ್ಗೆನೂ ಹೇಳ್ತಾರೆ. ಬನ್ನಿ, ಮೇಲ್ಗಡೆ ತುಂಬ ಚೆನ್ನಾಗಿದೆ ದೇವಸ್ಥಾನ, ಹೋಗೋಣ. ನಾರಾಯಣ ಸ್ವಾಮಿ ಅವರೇ, ಈ ಮರ ಎಷ್ಟು ಹಳೇದಿರ್ಬೋದು ಇದು? ಸುಮಾರು ಒಂದು 80 ವರ್ಷ ಆಗಿರ್ತದೆ ಸರ್. 80-100 ವರ್ಷ ಮೇಲೆ ಆಗಿದೆ ಅನ್ಕೋ. 100 ವರ್ಷ ಮೇಲೆ ಆಗಿದೆ ಮರಕ್ಕೆ ನೋಡಿದ್ರೆ. ದೇವರ ಮರಗಳು ಮೂರು ಮರಗಳಿರೋದ್ರಿಂದ ನಾವು ಇವು 3 ಮರಗಳು ದೇವ್ರ ಮರಗಳು. ಇವು ದೊಡ್ಡ ಮರಗಳು. ಗಾಯ್ಸ್, ಇದೇನು ಏನು ಮರ ಇದು? ಇದು ಆಲದ ಮರ ಅಲ್ಲ. ಆಲದ ಮರ ಆದರೆ ಬೇರುಗಳು ಬರ್ತಾವಲ್ಲ, ಅದು ಬೇರೆ ಬೀಳೋ ಆಲದ ಮರ ಬೇರೆ, ಇದು ಬೇರೆ. ಹಾಂ. ಈ ಗುಟ್ಟಗಳು ಬೆಟ್ಟಗಳು ಯಾರು ಹಿಂಗೆ ತಂದಿಕ್ಕಿದ್ರು? ಹೆಂಗೆ ಬಂದಿವಿ ಇವೆಲ್ಲ ಇಲ್ಲಿಗೆ? ದೊಡ್ಡ ಬಂಡೆಗಳಿದ್ದಾವೆ. ಆ ಕಡೆ ಎಲ್ಲ ಹಳ್ಳಿ ತುಂಬ ಚೆನ್ನಾಗಿ ಕಾಣಿಸ್ತದೆ. ಈ ಕಲ್ಲಿನ ಮೇಲೆ ಹತ್ತು ಹೋದರೆ ನನಗೆ ತುಂಬ ಒಳ್ಳೆ. ಶ್ರೀ ಸೋಮೇಶ್ವರ ಶ್ರೀ ಸೋಮೇಶ್ವರ ಸನ್ನಿಧಿ ಇಲ್ಲಿದ್ದಾರೆ ನೋಡಿ ದೇವರು. ಯಾವುದೇ ಜಾತಿ ಭೇದ ಧರ್ಮವಿಲ್ಲದೆ ದೇವರನ್ನು ನೋಡ್ಬೋದು. ಮತ್ತು ಆಮೇಲೆ ದೇವಸ್ಥಾನದ ಒಳಗಡೆ ಲಿಂಗ ಈ ಕಡೆ ಇದ್ದಾರೆ, ಇಲ್ಲಿ ವಿಗ್ರಹ ಆ ಕಡೆ ಇದೆ. ನೋಡೋಣ ಬನ್ನಿ. ಹಿಂಗೆ ಕಾಣಿಸುತ್ತೆ. ಇದು ಮರ ಇದೆ, ಈ ಮರಕ್ಕೆ ಪೂಜೆ ಎಲ್ಲ ಮಾಡಿದ್ದಾರೆ. ಹಾಂ. ನಾರಾಯಣ ಸ್ವಾಮಿ ಅವರೇ, ಇದೇ ಕಲ್ಲ ಅದು? ಬನ್ನಿ ಇವಾಗ ಇಲ್ಲಿ ನಿಮಗೆ ಹಾಂ, 1 ಕಿಲೋಮೀಟರ್ ಸುರಂಗ ಮಾರ್ಗಗಳಿದೆ. ಬ್ಯಾಂಗ್ಳೂರಲ್ಲಿ ಟ್ರಾಫಿಕ್ ಇದ್ದಂಗೆ 1 ಕಿಲೋಮೀಟರ್ಗೆ ಸುರಂಗ ಇಲ್ಲಿ ಸಿಗ್ತವೆ ನಿಮಗೆ. 1 ಕಿಲೋಮೀಟ್ರ್ ಸರ್ಕಲ್ ಇದ್ದಂಗೆ ಇದೆ ಒಳಗೆ, ಹಿಂಗೆ ತಣ್ಣಗಿರುತ್ತೆ. ಹೌದಾ? ಹೋಗ್ಬೋದಾ ನಾವು ಅಲ್ಲಿ? ಹೋಗ್ಬೋದು. ಇವಾಗ ಆಗಲ್ಲ, ಟೈಮ್ ಆಗೋಗುತ್ತೆ. ನಾನು ಎಲ್ಲೆಲ್ಲಿ ಹೋಗ್ಬೇಕು. ದಿನ ಬಂದ್ರೆ ನೀವು ಎಲ್ಲ ತೋರಿಸ್ಕೊಡ್ತೀನಿ. ಹಿಂಗೆ ಹೋದ್ರೆ 1 ಕಿಲೋಮೀಟರ್ ಎಲ್ಲಿ ಹೋಗಿ ಹೆಂಗ್ ಬರ್ಬೇಕು ಅಂತ ಕೂಡ ಗೊತ್ತಾಗಲ್ಲ. ಆ ಥರ ಸುರಂಗ ಮಾರ್ಗಗಳಿದಾವೆ. ಸುರಂಗ ಮಾರ್ಗ ಒಳಗಡೆ ಸುರಂಗ ಇದೆ, ಕಲ್ಲುಗಳು ಕೆಳಗಡೆ ದೊಡ್ಡ ಸರ್ಪಗಳಿದಾವೆ, ನಮಗೆ ಕಾಣಿಸೋದಿಲ್ಲ. ಹೌದಾ? ನಮ್ಗೇನು ಕಾಣಿಸಲ್ಲ, ಯಾರಿಗೂ ಏನು ತೊಂದರೆ ಆಗಿಲ್ಲ. ಯಾರಿಗೂ ಏನು? ಇವಾಗ ಇಷ್ಟು ದಿನದಿಂದ ಬಂದಿರೋರ್ಗೆ ಯಾರಿಗೂ ಏನು ತೊಂದರೆ ಆಗಿಲ್ಲ. ಈ ಕಲ್ಲಿನ ಕೆಳಗಡೆ ಇರೋದು ನಾವು ನೋಡಿ ಇಲ್ಲಿ ಶಿವಂದು ನೋಡಿ ಸರ್ಪಗಳಿದ್ದಂಗೆ, ಗುಟ್ಟಿಗಳು ಕೂಡ ಹಿಂಗಿರಿ ಸರ್ಪದ ಎಡೆ ಇದ್ದಂಗೆ ಅಯ್ಯಪ್ಪನ ಮೇಲೆ ಹೆಂಗೆ ಹಿಂಗೆ ಕತ್ಕೊಂತಾವ. ಇದು ಬಿದ್ದಿರೋದಾ? ಮೇಲೆ ಅದ್ರಲ್ಲಿ ಜೈಂಟ್ ಇದ್ದಿದ್ದು. ಈ ಕಲ್ಲಿಗೆ ಈ ಕಲ್ಲು ಜೈಂಟ್ ಆಗಿತ್ತು, ಈ ಕಲ್ಲು ಬಿದ್ದೋಗ್ಬಿಟ್ಟಿದೆ. ಅದು ಬಂದು ಬಿದ್ದಿರೋದು. ಅವ್ರು ಕೂತ್ಕೊಂಡಿಲ್ಲ ಅನ್ಸ್ಕೊಳ್ಳೋ ಅಂತ ಹೇಳಿರೋದು. ನಾವೇನೋ ಅದ್ರ ಬಗ್ಗೆ ಕರೆಕ್ಟಾಗಿ ಇದಲ್ಲ. ಇಲ್ಲಿ ಸಪ್ತಮಾತೃಕೆಯರು ಇದ್ದಾರೆ, ಆಮೇಲೆ ಈ ಸಪ್ತಮಾತೃಕೆಯರನ್ನ ಕೆತ್ತಿದ್ದಾರೆ. ಸರಿ ಗಾಯ್ಸ್, ಆವಾಗಲೇ ನಾರಾಯಣ ಸ್ವಾಮಿ ಅವರು ಹೇಳ್ತಾ ಇದ್ರಲ್ಲ, ಇಲ್ಲಿ ಬಂಗಾರವನ್ನು ಬೆಳೆದು ನಮ್ಮ ಪುರೋಹಿತರು ಏನಿದ್ರು ಅವರು ಇಲ್ಲಿ ಬಂದು ರಾಶಿ ಹಾಕಿಟ್ಟಿದ್ರು. ಆಮೇಲೆ ಅದನ್ನು 7 ಜನ ಬಂದು ಅವರು ಕಳ್ತನ ಮಾಡಿ ಆ ನಿಧಿನ ದೋಚ್ಕೊಂಡು ಹೋಗ್ಬೇಕೆ ಅವರು ಭಾಗ ಮಾಡಿ ಇಟ್ಕೊಂಡಿದ್ದಾಗ ಈ ಕಲ್ಲಿಂದ ಒಂದು ತುಂಡು ಬಿದ್ದು ಅವ್ರ ಮೇಲೆ ಬಿದ್ದೋಗಿದೆ. ಈ ತುಂಡು ಇದ್ರ ಕೆಳಗಡೆ 7 ಜನನೂ ಬಿದ್ದು ಹಂಗೆ ಸಮಾಧಿ ಆಗೋಗಿದ್ದಾರೆ ನೋಡಿ. ಇದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಇದು ಇದಕ್ಕೆ ಮುರಿದಿರೋದು, ಆಮೇಲೆ ಇದು ಬಿದ್ದಿರೋದು, ಇದಕ್ಕೆ ತುಂಬ ಚೆನ್ನಾಗಿ ಗೊತ್ತಾಗ್ತಾ ಇದೆ ನೋಡಿ. ಎಷ್ಟು ದೊಡ್ಡ ಕಲ್ಲು ಮುರಿದು ಬಿದ್ದಿರೋದು. ತುಂಬ ವಿಶೇಷವಾಗಿ ಚೆನ್ನಾಗಿದೆ. ಇದು ತುಂಬ ಅದ್ಭುತವಾಗಿದೆ. ಈ ಜಾಗ ತುಂಬ ಪವಿತ್ರವಾಗಿದೆ, ಪರಿಸರ ತುಂಬ ಚೆನ್ನಾಗಿದೆ. ದೇವಸ್ಥಾನ ಯಾರು ಕಟ್ಸಿರೋದು? ಚೋಳರು ಇದರಲ್ಲಿ ಆಗಿರೋದಂತೆ. ಚೋಳರ ಕಾಲದಲ್ಲಿ ದೇವಸ್ಥಾನ ನಿರ್ಮಾಣ ಆಗಿದೆ. ಎಷ್ಟು ವರ್ಷ ಹಳೇದಾಗಿರ್ಬೋದು? ಸುಮಾರು 2000 ವರ್ಷಗಳ ಇತಿಹಾಸ ಅದರಲ್ಲೇ ಕೊಟ್ಟಿದ್ದಾರೆ. ಕಲ್ಲಲ್ಲೆಲ್ಲ ಕೆತ್ತನೆ ಕೊಟ್ಟಿದ್ದಾರೆ. ಹೌದಾ? ಶಿಲಾಶಾಸನಗಳಿದ್ದಾವೆ. ಶಿಲಾಶಾಸನಗಳೆಲ್ಲ ಇದ್ದಾವೆ. ಇಲ್ಲಿ ಬಂದಿರ್ತಕ್ಕಂಥವರೆಲ್ಲ ಕೋಟ್ಯಾಧೀಶ್ವರಗಳಾಗಿದ್ದಾರೆ. ಹೌದಾ? ಬೆಂಗಳೂರಿಂದ, ಮೈಸೂರಿಂದ. ಈ ಗ್ರಾಮಸ್ಥರು ಬರಲ್ಲ ಸರಿಯಾಗಿ, ಬೇರೆ ಬಂದವರು 1-2-3 ಜನ ಅವರು ಆಗಿದ್ದಾರೆ. ಈ ಕೆಲವರು ಬಂದವ್ರಿಗೆ ಆಗುತ್ತೆ. ಇಲ್ಲಿ ಯಾರು ನಂಬಿಕೆ ಇಡ್ತಾರೋ ಅವರು ಬೇಕಾದಷ್ಟು ಅವ್ರು ಏನು ಸಮಸ್ಯೆ ಇದ್ರೂ ಇಲ್ಲಿ ಬಗೆಹರುತ್ತೆ. ಈ ಜಾಗದ ಮಹಿಮೆ ಅಷ್ಟೊಂದು ಅಪಾರವಾಗಿದೆ.
ಇಲ್ಲಿ ಬಂದು ನೀವು ಭಕ್ತಿಯಿಂದ ಬೇಡ್ಕೊಂಡ್ರೆ ಇಲ್ಲಿ ಸೋಮೇಶ್ವರನೇ ನಿಮಗೆ ಅಷ್ಟು ಧನ ಸಿರಿ ಸಂಪತ್ತನ್ನು ಕೊಟ್ಟು ನಿಮಗೆ ಒಳ್ಳೆಯದನ್ನು ಮಾಡ್ತಾನೆ ತೆಬಿಟ್ಟು ಒಂದಷ್ಟು ಜನಗಳ ನಂಬಿಕೆ, ಎಲ್ಲವಕ್ಕೂ ನಂಬಿಕೆ ಇದ್ದರೆ ನಮಗೆಲ್ಲವೂ ಸಿದ್ಧಿ ಆಗ್ತವೆ. ಸೊ ನಾರಾಯಣ ಸ್ವಾಮಿ ಅವ್ರ ಹತ್ರ ನಾವು ಅಷ್ಟೊಂದು ಮಾಹಿತಿ ತಿಳ್ಕೊಂಡಿದ್ದೀವಿ, ಇನ್ನೂ ಅಷ್ಟು ಮಾಹಿತಿ ಇವ್ರ ಹತ್ರ ಇದೆ, ಹಂತವಾಗಿ ತಿಳ್ಕೊತ ಹೋಗೋಣ. ಇದು ಶಿವ ಸೂರ್ಯ ಮುಳುಗೋ ಕಡೆ ಇದ್ದಾನೆ. ಸೂರ್ಯ ಮುಳುಗೋ ಕಡೆಗೆ ಯಾಕಿದ್ದಾನಂದ್ರೆ ಕೆಲವು ಊರುಗಳಲ್ಲಿ ನನ್ನ ದೇವಾಲಯ ಮುಳುಗೋದ್ರೇನು ಪರವಾಗಿಲ್ಲ, ಗ್ರಾಮವನ್ನು ಮುಳುಗಿಸೋದಿಲ್ಲ ನಾನು ಅಂತ ಪ್ರತಿಜ್ಞೆ ಮಾಡಿರೋದು. ಪ್ರತಿ ಗ್ರಾಮದಲ್ಲಿ ಈ ಕಡೆ ಶಿವ ಆಗಲಿ ಮಹಾವಿಷ್ಣು ಆಗಲಿ ದೇವಾಲಯಗಳು ಬಾಗಿಲು ಈ ಕಡೆ ಇರುತ್ತೆ. ಆತ ಈ ಕಡೆ ಯಾವತ್ತು ತಿರುಗಿರ್ತಾನೋ ನಮ್ಮ ದೇವಾಲಯ ಮುಳುಗೋದ್ರೇನು ಪರವಾಗಿಲ್ಲ, ಯಾರು ಬರ್ದಿರ ನಾವು ಮುಳುಗೋದ್ರೇನು ಪರವಾಗಿಲ್ಲ, ಈ ಗ್ರಾಮವನ್ನು ಮುಳುಗ್ಸೋಕೆ ಬಿಡೋದಿಲ್ಲ. ಏನೇ ಕಾಯಿಲೆ ಕಸಂಡ್ಲೆ ಈ ಕರೋನಾ ಟೈಮಲ್ಲಿ ಯಾರಿಗೂ ಏನೇ ಒಂದು ಜ್ವರ ಕೂಡ ಬಂದಿಲ್ಲ, ನಿಮ್ಮೂರಲ್ಲಿ ಯಾರಿಗೂ ಬಂದೇ ಇಲ್ಲ, ಒಂದು ಆಂಬುಲೆನ್ಸ್ ಕೂಡ ಈ ಕಡೆ ಬಂದಿಲ್ಲ. ಅಷ್ಟೊಂದು ಶಕ್ತಿಪೂರ್ವಕವಾದಂಥ ಮಹಾನ್ ಭಾವನಿಲ್ಲ ಅವನು. ಹೇಳ್ತಾರೆ ಅದನ್ನು ಕೇಳಿದ್ರೆ ಮೈಯೆಲ್ಲ ಜುಮ್ ಅಂತ ಸಮಯ ನಿಜವಾಗಿ ಇದು ಸುಳ್ಳಲ್ಲ. ಅದರಿಂದ ನಾವು ಇಲ್ಲಿ ಸೇವೆ ಮಾಡೋದಕ್ಕೆ ಫಿಕ್ಸ್ ಆಗಿದ್ವಿ. ಸುಮಾರು ನಾವು 15 ವರ್ಷಗಳಿಂದ ನಾವು ಸೇವೆ ಮಾಡಿಕೊಂಡು ಅದೇ ವೀರಗಲ್ಲಗಳು ಇಲ್ಲಿ. ನಿಮ್ಮ ದುಡಿಮೆ ಮಕ್ಕಳಿದ್ದಾರೆ, ಅವ್ರು 3 ಜನ ನನಗೆ ಎಲ್ಲ ದೇವ್ರು ಕೊಟ್ಟಿದ್ದಾನೆ. ಅವ್ರು ಏನೋ ಒಂದು ಕೆಲಸಕ್ಕೆ ಹೋಗ್ತಾರೆ ಬರ್ತಾರೆ. ನೀವು ಇವಾಗ ನಿಮ್ಮ ಜೀವನ ದೇವ್ರಿಗೋಸ್ಕರ ಒಂದು ಈ ಊರಲ್ಲಿ ಏನೇ ಒಂದು ಗುಂಟೆ ಜಮೀನು ಕೂಡ ನನಗಿಲ್ಲ. ಎಲ್ಲ ದೇವರು ನಂಬಿದ ಮೇಲೆ ನಮಗೆ ಈ ಊರಲ್ಲಿ ಎಲ್ರಿಗೂ ಇರ್ತಕ್ಕಂಥ ಅದಕ್ಕಿಂತ ಮೇಲಾದಂಥ ಮನೆಯೇ ಕೊಟ್ಬಿಟ್ಟ. ಒಬ್ಬೊಬ್ಬ ಬೇಕಾದಷ್ಟು ಆತನ ನಂಬ್ಕೊಂಡ್ರೆ ನಮ್ಗೆ ಯಾವುದೇ ಚಿಂತೆ ಇಲ್ಲ. ತುಂಬ ಚೆನ್ನಾಗಿದೆ ದೇವಸ್ಥಾನದ ಆವರಣ. ನೀವು ನೋಡಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಗುಟ್ಟ ಬೆಟ್ಟಗಳಿಂದ ಪ್ರಶಾಂತವಾಗಿ ಅಲ್ಲಿ ಕಲ್ಮೇಲೆ ಹೋಗೋಣ, ಆ ಕಡೆ ಹಳ್ಳಿಗಳೆಲ್ಲ ಕಾಣಿಸ್ತವೆ ನಮಗೆ, ತುಂಬ ಚೆನ್ನಾಗಿದೆ. ಬೆಟ್ಟದ ಮೇಲೆ ಹತ್ಕೊಂಡು ಹೋಗೋಣ. ಹೆಂಗಿದೆ ಹುಡುಗರು ಕರ್ಕೊಂಡು ಹೋಗ್ತಾ ಇದ್ದಾರೆ ಬೆಟ್ಟದ ಮೇಲೆ. ಗಾಯ್ಸ್ ಬೆಟ್ಟ ಹತ್ತೋದೇ ಒಂದು ಖುಷಿ. ನನ್ನ ಮಗನೇನಾದರೂ ನೋಡಿದರೆ ಸಖತ್ತು ನನಗೆ ಬೆಟ್ಟಕ್ಕೆ ಕರ್ಕೊಂಡು ಹೋಗೋಣ. ನಾನು ಏನು ಕೊನೆ ಇದೇನು ಇಲ್ಲೇ ನಾನು ನೋಡ್ಬೋದಾ? ಎಷ್ಟು ಆಳ ಇದೆ ನೋಡಿ, ಇಲ್ಲಿಂದ ಸಖತ್ ಆಳ ಇದೆ. ಹಿಂಗೆ ಕಾಣಿಸುತ್ತೆ. ಇದು ಇಲ್ಲಿಗೆ ಹೋಗಿ ಈ ಬೆಟ್ಟದ ಮೇಲೆ ಹತ್ಬೋದು, ಆ ಬೆಟ್ಟದ ಮೇಲೆ ಹತ್ಬೋದು, ಸ್ವಲ್ಪ ಕಷ್ಟ. ಇವೆಲ್ಲ ಹೋಗ್ಬೋದು, ಇದ್ರ ಮೇಲೆ ಹೋಗ್ಬೋದು. ಅಲ್ಲಿ ಹೋಗೋಣ ನಡಿ, ಸಖತ್ತಾಗಿದೆ. ಆ ಕಡೆ ಈ ಕಲ್ಲಿನ ಮೇಲೆ ಹೋಗ್ಬೇಕು ಹುಡುಗರ ಜೊತೆಲಿ. ಇವಾಗ ಹೋಗೋಣ. ಸಖತ್ತಾಗಿದೆ ಹುಡುಗರು. ಹಿಂಗೆಲ್ಲ ಹೋಗಿ ಇವಾಗ ಇದ್ರ ಮೇಲೆ ಹತ್ಬಿಡ್ಬೋದಲ್ವಾ? ಜೈ ಶ್ರೀರಾಮ್ ಜೈ ಶ್ರೀರಾಮ್. ಸಖತ್ತಾಗಿದೆ. ಭಯ ಆಗುತ್ತೆ, ಒಟ್ಟಿನಲ್ಲಿ ಭಯ ಆಗುತ್ತಪ್ಪ, ಜಾರ್ತಾರೆ ಭಯ ಆಗುತ್ತೆ. ಇವಾಗ ಇಳಿಯೋದು ಹೆಂಗಿದು? ಭಯ ಆಗಲ್ವ ಇಳಿಯೋಕ್ಕೆ? ಜಾರ್ಬೇಕಾ? ಏನು ನಿನ್ನ ಹೆಸರು? ನಿನ್ನ ಹೆಸರು? ತ್ರಿಶೂಲ್ ಸಾಗರ್ ಅಂತ. ಅದು ಯಾವ ಊರು ದಾರಿ? ಮುನ್ಕುಂದ. ಯಾವುದು? ಮಾಂಕನಹಳ್ಳಿ. ಅದಾ? ಅದು ಪೂರ್ತಿ ಒಂದೇ ಊರೇನದು? ಬೆಟ್ಟದ ಹತ್ರ ಕಾಣಿಸೋದು ಬಂಗಾರಪೇಟೆ. ಅದು ಜಾಸ್ತಿ ಮನೆಗಳು ಕಾಣಿಸೋಲ್ಲ. ಸೊ ಜಾಸ್ತಿ ಮನೆಗಳು ಕಾಣಿಸೋದು ಬಂಗಾರಪೇಟೆ. ಸಖತ್ತಾಗಿತ್ತು. ಈ ಬೆಟ್ಟದ ಮೇಲೆ ಹತ್ತಿದ್ರೆ ನಮಗೆ ಸುತ್ತಮುತ್ತ ಹಳ್ಳಿ ಎಲ್ಲ ಕಾಣಿಸ್ತವೆ. ತುಂಬ ಚೆನ್ನಾಗಿದೆ. ಹೆಂಗೆ ಎಕ್ಬೋದು? ಹಿಂಗೂ ಎಕ್ಬೋದು. ಹಿಂಗೆ ಚೆನ್ನಾಗಿದೆ ದಾರಿ. ಹಂಗೆ ಸುತ್ತಾಕೊ. ಈ ಕಡೆ ಹೋದ್ರೆ ಇಲ್ಲಿ ಬೆಟ್ಟಗಳವೆ. ಆ ಕಡೆಯಿಂದ ಬರೋಕ್ಕೆ ಕಷ್ಟನಾ? ಸ್ವಲ್ಪ ಕಷ್ಟ. ಇಲ್ಲೇ ಇಳಿಯೋಕೆ ನಾನಂತೂ ಇಲ್ಲಿ ಇಳಿಯಲ್ಲಪ್ಪ, ನನಗೆ ಭಯ ಆಗ್ತಾರೆ ಇಳಿಯೋಕ್ಕೆ. ನಾನು ಈ ಕಡೆಯಿಂದನೇ ಇಳಿ ಸುತ್ತಾಕೊಂಬಂದ್ರೂ ಪರವಾಗಿಲ್ಲ. ಇಲ್ಲಿ ಇಳಿಯೋಕೆ ನಿನ್ನ ಗಾಡಿಗೆ ಇಡಿ, ಆಮೇಲೆ ನೆನ್ ಮಾಡ್ಬಿಟ್ರೆ ಏನು ಮಾಡ್ಬಿಡ್ತೀನಿ? ಯಾರುಗಣ ಗುದ್ಗಿದ್ದು ಹಾಕ್ಬಿಟ್ರೆ ನೀನು. ಇವಾಗ ಇನ್ನೂ ತುದಿಗೆ ಬಂದ್ಬಿಟ್ಟಿದ್ದೀನಿ ನಾನು. ಒಬ್ಬ ಸಕ್ಕತ್ತಾಗಿ ಕಾಣಿಸ್ತದೆ. ಗಾಳಿ ವಾತಾವರಣದ್ದು ಸಕ್ಕತ್ತಾಗಿದೆ. ಅಲ್ಲಿಂದ ಮಾಡ
ಜಾರ್ಕೊಂಡು ಹೋಗೋಣ. ಫಸ್ಟ್ ನೀವು ಹೋಗ್ರಿ, ಹೆಂಗೆ ಹೋಗ್ತೀರೋ ನಾನು ನೋಡ್ಕೊಂಡು ಅದೇ ರೀತಿ ಬರ್ತೀನಿ. ನಾನು ಜಾರ್ಕೊಂಬರ್ತೀನಪ್ಪ. ಓ ಈ ರೀತಿ ಹೋಗ್ತೀರಾ? ತಗೊಳ ಆ ಕಡೆ ಈ ಕಡೆ ಇರ್ರಿ ಇರ್ರಿ. ನನಗೆ ಸ್ವಲ್ಪ ಭಯನೇ, ಅದಕ್ಕೆ ನಾನು ನಿಧಾನಕ್ಕೆ ಹೋಗ್ತಾ ಇದ್ದೀನಿ. ನಡ್ಕೊಂಬರೋದು ಕಷ್ಟನೇ ಅಲ್ವಾ? ಸಖತ್ತಾಗಿತ್ತು. ಹಾಫ್ ಮಾಡಿ ಮೇಲ್ಗಡೆದು ಇದ್ರ ಮೇಲೂ ಹತ್ತೋಣ, ಇದ್ರ ಮೇಲೂ ಹತ್ಕೊಂಡು ಹೋಗೋಣ. ಸುತ್ತಗಳು ನೋಡಿರಿ, ಬೆಟ್ಟ ಸುತ್ತಗಳು ನೋಡಿರಿ, ಬೆಟ್ಟ ಸುತ್ತಗಳು ನೋಡಿರಿ. ಸುತ್ತ ಬೆಟ್ಟ ಇರೋ ಎಷ್ಟು ಅಂದವಾಗಿದೆ, ಎಷ್ಟು ಹಳ್ಳ ಇದೆ, ಆಮೇಲೆ ಎಷ್ಟು ಅಂದವಾಗಿದೆ, ಎಷ್ಟು ಅಂದವಾಗಿದೆ ಈ ಸ್ಥಳ ನೋಡಿ. ಚೆನ್ನಾಗಿದೆ ನೋಡಿ, ನೇಚರ್ ಎಷ್ಟು ಚೆನ್ನಾಗಿದೆ ನೋಡಿ. ಒಳ್ಳೆ ಗಾಳಿ ಬರುತ್ತೆ. ಫ್ರೆಂಡ್ಸ್ ಲೈಕ್ ಕೊಡಿ, ಹೇಳಪ್ಪ ನಿಮ್ಮ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ. ಹುನ್ಕುಂದಾಗ ಬಂದು ಈ ಒಂದು ಸ್ಥಳವನ್ನು ನೋಡಿ. ತುಂಬ ಪವಿತ್ರವಾದ ಸ್ಥಳ, ತುಂಬ ಚೆನ್ನಾಗಿದೆ. ಸೋಮೇಶ್ವರನ ದೇವಾಲಯಕ್ಕೆ ನೀವು ಬಂದು ಇಲ್ಲಿ ನಿಮ್ಮ ಕಷ್ಟಗಳ ಎಲ್ಲ ತಿಳಿದ್ರೆ, ಇಲ್ಲಿ ವಾಸ್ತುವನ್ನು ಹೇಳ್ತಾರಂತೆ ನಿಮಗೆ, ವಾಸ್ತುಶಾಸ್ತ್ರ ಹೇಳ್ತಾರೆ. ನಾರಾಯಣ ಸ್ವಾಮಿ ಅವರು ಅಂತ ಹೇಳಿದ್ರು, ನಾನು ವಾಸ್ತುನೂ ಹೇಳ್ತೀನಿ, ವಾಸ್ತು ಬಗ್ಗೆ ಮಾತಾಡ್ತೀನಿ ಅಂತ. ಸೊ ಅವ್ರ ಹತ್ರ ಕೇಳಬೇಕು ಅಂದ್ಕೊಂಡು ಅಷ್ಟೇ ನಾವು ಕಲ್ಲತ್ತಕ್ಕಂಥ ಈ ಕಡೆ ಬಂದುಬಿಟ್ವಿ. ಸಖತ್ತಾಗಿದೆ. ಇಲ್ಲಿನ ಅಡ್ವೆಂಚರ್ ಅಂತೂ ಸೂಪರ್. ಎಂಜಾಯ್ ಬನ್ನಿ, ಮಾಡಿ ಬಂದು ಇಲ್ಲಿ ಸೋಮೇಶ್ವರ ದೇವಸ್ಥಾನಕ್ಕೆ ನೀವು ಬಂದು ಭೇಟಿ ಕೊಟ್ಟು ನಿಮ್ಮ ಕಷ್ಟಗಳನ್ನು ತೀರಿಸ್ಕೊಳ್ಳಿ. ಈ ಬೆಟ್ಟಗಳ ಮೇಲೆ ಹತ್ತಿ ಸ್ವಲ್ಪ ಒಳ್ಳೆ ಗಾಳಿಯನ್ನು ಕುಡಿದು ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ಳಿ. ಥ್ಯಾಂಕ್ ಯು ಗಾಯ್ಸ್, ಬಾಯ್. ಮಜರಾಪುರ ಬುದಿಕೋಟೆ ಕಾಮಸಮುದ್ರ ತಾಗ ಮಜರಾಪುರ ಇದೆ. ಮಜರಾಪುರದಾಗ ಕಾಟೇರಮ್ಮ ದೇವಸ್ಥಾನ, ಮಶಾನ ಕಾಟೇರಿ, ಕಾಳಭೈರೇಶ್ವರ ಎಲ್ಲ ಮಾಡಿದ್ದಾರೆ. ಅಲ್ಲಿ ಹೋಗಿ ಒಂದು ಕಿತ ತಿಳಿಸಿ. ಚೆನ್ನಾಗಿದೆ ದೇವಸ್ಥಾನಗಳೆಲ್ಲ, ಚೆನ್ನಾಗಿದೆ. ಸೊ ನನಗೆ ಮಜರಾಪುರದ ಬಗ್ಗೆ ಗೊತ್ತಿಲ್ಲ. ಇವಾಗ ಇವ್ರು ಹೇಳಿದ್ದಾರೆ, ಒಂದಿನ ಹೋಗಿ ಬರೋಣ ಅಲ್ಲಿಗೂ. ಓಕೆನಾ?